ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಪರಿಣಾಮವಾಗಿ ತಾವು ಬೆಳೆದಿರುವಂತಹ ಬೆಳೆಗಳನ್ನ ರಸ್ತೆ ಬದಿಯಲ್ಲಿ ಸುರಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಇವತ್ತು ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಾವು ನೋಡೋದಾದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಬೆತ್ತನಿ ಗ್ರಾಮದ ಬಳಿ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ರೈತರು ತಾವು ಬೆಳೆದಿರುವಂತಹ ಟೊಮೆಟೊವನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ತಿಂಗಳ ಹಿಂದಷ್ಟೇ ಟೊಮೆಟೊ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗುವ ಮೂಲಕ ಸಾಕಷ್ಟು ಸದ್ದು ಮಾಡಿತ್ತು. ಅಂದ್ರೆ 15 ಕೆಜಿಯ ಬಾಕ್ಸ್ನ ಟೊಮೆಟೊ 700 ರಿಂದ 800 ರೂಪಾಯಿವರೆಗೂ ಕೂಡ ಮಾರಾಟ ಆಗಿತ್ತು. ಆದರೆ ಜುಲೈ ಆರಂಭದಲ್ಲಿ ಈ ಒಂದು ಟೊಮೆಟೊ ಬೆಲೆ ತೀವ್ರ ಕುಸಿತ ಕಂಡಿದೆ. ಪ್ರಮುಖವಾಗಿ ಯಾಕೆ ಬೆಲೆ ಕುಸಿತ ಆಯಿತು ಅಂತ ನೋಡೋದಾದ್ರೆ ಬೇಡಿಕೆಗಿಂತ ಹೆಚ್ಚಾಗಿ ಉತ್ಪಾದನೆ ಆಗಿರುವಂಥದ್ದು. ಅಂದ್ರೆ ಟೊಮೆಟೊವನ್ನ ಹೆಚ್ಚಾಗಿ ಬೆಳೆದಿರೋ ಪರಿಣಾಮವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡೋದಾದ್ರೆ ರೈತರು ತಾವು ಬೆಳೆದಿರುವಂತಹ ಟೊಮೆಟೊಗಳೇನಿದೆ ಅದನ್ನ ತಂದು ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು. ಗೊಬ್ಬರ ಇರ್ಬೋದು ಅಥವಾ ಔಷಧಿ ಇರ್ಬೋದು, ಬೇರೆ ಬೇರೆ ಕೃಷಿ ಸಲಕರಣೆಗಳ ಬೆಲೆ ಏರಿಕೆಯಿಂದಾಗಿ ರೈತರಿಗೆ ಕನಿಷ್ಠ 15 ಕೆಜಿಯ ಬಾಕ್ಸ್ 250 ರಿಂದ 300 ರೂಪಾಯಿವರೆಗೂ ಮಾರಾಟ ಆದರೆ ಮಾತ್ರ ಅವರಿಗೆ ತಾವು ಒಂದು ಲಾಭ ಸಿಗತ್ತೆ. ಇಲ್ಲ ಅಂತ ಅಂದ್ರೆ ಸಾಕಷ್ಟು ನಷ್ಟ ಆಗತ್ತೆ. ಹಾಗಾಗಿ ಆ ಒಂದು ಸಾಗಾಟ ವೆಚ್ಚ ಕೂಡ ನಮಗೆ ಬರೋದಿಲ್ಲ ಅಂತ ಹೇಳಿ ರಸ್ತೆ ಬದಿಯಲ್ಲಿ ಹಾಗೂ ಈ ಒಂದು ಕೆರೆಯಲ್ಲೂ ಕೂಡ ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಕೆರೆ ಒಳಗೂ ಕೂಡ ಸಾಕಷ್ಟು ಜನ ರೈತರು ತಾವು ತಂದಿರುವಂತಹ ಟೊಮೆಟೊ ಏನಿದೆ ಅದನ್ನ ಸುರಿದ್ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ರೈತರು ಈ ಒಂದು ಟೊಮೆಟೊ ಸೀಸನ್ ಅಂದ್ರೆ ಮೇ ಇಂದ ಆಗಸ್ಟ್ ವರೆಗೂ ಕೂಡ ಉತ್ತಮವಾದಂತ ಬೆಲೆ ಇರುತ್ತೆ ಟೊಮೆಟೊಗೆ. ಆ ಒಂದು ಸೀಸನ್ ಅಂತಾನೆ ಹೇಳಲಾಗತ್ತೆ. ಆದ್ರೆ ಈ ಒಂದು ಟೊಮೆಟೊ ಸೀಸನ್ ನಲ್ಲೇ ಈಗ ಬೆಲೆ ತೀವ್ರ ಕುಸಿತ ಕಂಡಿರುವಂತದ್ದು ಒಂದು ರೀತಿಯ ರೈತರಿಗೆ ಆಘಾತ ಅಂತಾನೆ ಹೇಳ್ಬೋದು. ಹಾಗಾಗಿ ರೈತರು ಒಂದು ಸರ್ಕಾರವನ್ನ ಮನವಿ ಮಾಡ್ತಿದ್ದಾರೆ. ಈ ಬಾರಿ ಇನ್ನು ಟೊಮೆಟೊಗೆ ಬೆಂಬಲ ಬೆಲೆ ಕೊಡೋ ಮೂಲಕ ರೈತರಿಗೆ ಸರ್ಕಾರ ನೆರವಾಗಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರೈತರಿಗಾಗಲೇ ಮನವಿ ಮಾಡ್ತಿರುವಂಥದ್ದು. ಬೆಲೆ ಕುಸಿತದಿಂದ ರೈತರಿಗಾಗಲೇ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ರೈತರಿಗೆ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ರೈತರು ಈಗ ಸರ್ಕಾರವನ್ನ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.